ಇನ್ನು ಕಿಡ್ನಾಪ್ ಕೇಸ್ ಆರೋಪದಲ್ಲಿ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ನಿನ್ನೆ ನಿರೀಕ್ಷಣಾ ಜಾಮೀನು ಅರ್ಜಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ಪ್ರಕಟ ಆಯಿತು. ಸೊ ಅದರಲ್ಲಿ ಈ ಅರ್ಜಿಯನ್ನು ವಜಾ ಮಾಡಲಾಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಬಂಧನ ಭೀತಿ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭವಾನಿ ರೇವಣ್ಣ ಬಂಧನ ಸಾಧ್ಯತೆ ಇದೆ. ನಿರೀಕ್ಷಣಾ ಜಾಮೀನು ರದ್ದಾಗಿರುವಂತಹ ಹಿನ್ನೆಲೆ ಭವಾನಿ ರೇವಣ್ಣಗೆ ಈಗ ಬಂಧನ ಭೀತಿ ಎದುರಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭವಾನಿ ರೇವಣ್ಣ ಅವ್ರನ್ನ ಬಂಧಿಸಬಹುದು. ನಿರೀಕ್ಷಣಾ ಜಾಮೀನು ರದ್ದಾಗಿರುವಂತಹ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ. ವಿಚಾರಣೆಗೆ ಬರೋದಾಗಿ ನೋಟಿಸ್ ನೀಡಿರುವಂತಹ ಎಸ್ಐಟಿ ಮುಂದೆ ಹಾಜರಾದ್ರೆ ಭವಾನಿಗೆ ಬಂಧನ ಫಿಕ್ಸ್. ಅಲ್ಲಿಗೆ ಪತಿಯ ಜೊತೆ ಈಗ ಪತ್ನಿ ಕೂಡ ಜೈಲು ಸೇರುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ HD ರೇವಣ್ಣ ಬೇಲ್ ಪಡೆದು ಹೊರಬಂದಿದ್ದಾರೆ. ಇನ್ನೂ ಕೂಡ ಅವರ ಭವಿಷ್ಯ ಕೂಡ ಇನ್ನೂ ಡೋಲಾಯಮಾನ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಮನೆಯ ಒಂದೊಂದೇ ಕುಟುಂಬದ ಒಬ್ಬೊಬ್ಬರೇ ಸದಸ್ಯರು. ಆರಂಭದಲ್ಲಿ HD ರೇವಣ್ಣ ಜೈಲ್ ಪಾಲಾದರು. ಅದಾದ್ಮೇಲೆ ಈಗ SIT ಅರೆಸ್ಟ್ ಮಾಡಿದೆ ಪ್ರಜ್ವಲ್ ರೇವಣ್ಣನ. ಇನ್ನೊಂದು ಕಡೆ ಈಗ ಭವಾನಿ ರೇವಣ್ಣ. ಅಂಬರೀಶ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈ ಮೂರು ಜನ ಕೂಡ ಸದ್ಯಕ್ಕೆ ಸ್ವಲ್ಪ ಸೇಫ್ ಆಗಿರೋರು ಅಂತಂದ್ರೆ, ಈಗ ಜಂಜಾಟದಲ್ಲಿ ಇಲ್ಲದೆ ಇರೋರು ಅಂತಂದ್ರೆ ಸೂರಜ್ ಒಬ್ಬರೇ ಅಂತ ಅನಿಸ್ತಾ ಇದೆ ಸದ್ಯಕ್ಕೆ. SIT ವಿಚಾರಣೆಗೆ ಭವಾನಿ ಹಾಜರಾಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. SIT ವಿಚಾರಣೆಗೆ ಹಾಜರಾಗದೆ ಭವಾನಿ ಗೈರಾಗುವಂತ ಸಾಧ್ಯತೆ. ಯಾಕಂದ್ರೆ ವಿಚಾರಣೆಗೆ ಹಾಜರಾದ್ರೆ ಅರೆಸ್ಟ್ ಆಗುವಂತ ಫಿಕ್ಸ್ ಆಗುತ್ತೆ. ಅಲ್ಲಿ ಕಳೆದ 10 ದಿನಗಳಿಂದ ಯಾರ ಸಂಪರ್ಕಕ್ಕೂ ಕೂಡ ಭವಾನಿ ಸಿಕ್ಕಿಲ್ಲ. ವಕೀಲರ ಜೊತೆ ದೂರವಾಣಿ ಮೂಲಕ ಸಂಪರ್ಕದಲ್ಲಿರುವಂತಹ ಭವಾನಿ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ರೇವಣ್ಣ ಪತ್ನಿ ಪಡಿತಿದ್ದಾರೆ ಅನ್ನೋ ಮಾಹಿತಿ ಇದೆ. ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಭವಾನಿ ಬಂಧನ ಸಾಧ್ಯತೆ. ಹೀಗಾಗಿ ಇಂದಿನ ವಿಚಾರಣೆಗೆ ಭವಾನಿ ಹಾಜರಾಗ್ತಾರ ಅನ್ನೋದೇ ಈಗ ಪ್ರಶ್ನೆ. ಕಳೆದೊಂದು ವಾರದಿಂದ ರೇವಣ್ಣರನ್ನ ಸಂಪರ್ಕ ಮಾಡಿದಂತ ಭವಾನಿ ಸ್ವತಃ ತಮ್ಮ ಪತಿಯನ್ನೇ ಅವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ ಕಳೆದೊಂದು ವಾರದಿಂದ ಅಂತ ಮಾಹಿತಿ ಇದೆ. ಸಂಬಂಧಿಕರ ಸಂಪರ್ಕಕ್ಕೆ ಬಂದ್ರೆ SIT ಅವರು ಟ್ರ್ಯಾಕ್ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಕುಟುಂಬದವರಿಂದ ದೂರ ಉಳಿದಂತ ಭವಾನಿ ರೇವಣ್ಣ. SIT ವಿಚಾರಣೆಗೆ ಭವಾನಿ ಹಾಜರಾಗೋದು ಅನುಮಾನ ಅನ್ನೋ ರೀತಿಯಾಗಿ ಈಗ ಪ್ರಶ್ನೆಗಳಿದೆ. ಒಂದು ವೇಳೆ ವಿಚಾರಣೆಗೆ ಆದ್ರೆ ಬಂಧನ ಆಗುವಂಥದ್ದು ಫಿಕ್ಸ್ ಆಗುತ್ತೆ. ಸೊ ಆ ಕಾರಣಕ್ಕೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಏನು ಅನ್ನೋದು ಇನ್ನೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಸೊ ಇಷ್ಟು ದಿನ 34 ದಿನ 35 ದಿನ ಆಲ್ಮೋಸ್ಟ್ ಪ್ರಜ್ವಲ್ ರೇವಣ್ಣ ಕಣ್ಣಾ ಮುಚ್ಚಾಲೆ ಆಟ ಆಡಿದ್ರು. ಆದರೆ ಈಗ ಭವಾನಿ ಏನು ಮಾಡ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ.